ಕೆಲವರು ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು ಅಂತ, ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಅದು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ. ಅದಕ್ಕೆ ಸೈಂಟಿಫಿಕ್ ಆಗಿ ಗೊತ್ತಾದರೆ, ಒಂದು ವೇಳೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವನು ಯಾರಾದರೂ ಕೂಗಿದ್ರೆ ಅವನನ್ನು ಖಂಡಿತವಾಗಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು, ಅವನಿಗೇನು ಶಿಕ್ಷೆ ಮಾಡಬೇಕು ಅದಕ್ಕೆ ಒಳಪಡಿಸ್ತೀವಿ. ಒಂದು ವೇಳೆ ಅದಿಲ್ಲ ಅಂತಾದರೆ ಅದು ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ನಾವು ಯಾರ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಅವಲಂಬಿಸೋದಕ್ಕಿಂತ ಸೈಂಟಿಫಿಕ್ ಆಗಿ ಅದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ FSLಗೆ ಕೊಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ. ಸರ್, ಕೇವಲ ಮಾಧ್ಯಮಗಳಲ್ಲಿ ಚಿತ್ರೀಕರಣ ಆಗಿರೋದಷ್ಟೇ ಪೊಲೀಸ್ನವ್ರ ಚಿತ್ರೀಕರಣ ವಿಧಾನಸೌಧದಲ್ಲಿರ್ತಕ್ಕಂಥ ಎಲ್ಲವನ್ನೂ ಕೂಡ ನಾವು ತನಿಖೆ ಅಂದರೆ ಎಲ್ಲವನ್ನೂ ಮಾಡ್ತೀವಿ. ಯಾವುದನ್ನು ಈಗ ಅಲ್ಲಿ ಯಾರಿದ್ರು, ಅವ್ರ ಪಕ್ಕದಲ್ಲಿ ಯಾರಿದ್ರು, ಈಗ ಕ್ಲಿಪ್ಪಿಂಗ್ಸಲ್ಲಿ ಗೊತ್ತಾಗುತ್ತಲ್ಲ ಪಕ್ಕದಲ್ಲಿ ಯಾರಿದ್ರು ಅವ್ರನ್ನ ಸೆಕ್ಯೂರ್ ಮಾಡ್ಕೋಬೇಕು. ಆಮೇಲೆ ಅವ್ರನ್ನ ಕೇಳಬೇಕು, ಹೌದಾ ಅವ್ನು ಹೇಳಿದ್ದು ಸರಿ ಇದೆಯಾ, ಅದು ಈ ಥರ ಹೇಳಿದ್ನ ಆ ಥರ ಹೇಳಿದ್ನ, ಎಲ್ಲ ತನಿಖೆ ಅಂದರೆ ಎಲ್ಲವನ್ನೂ ಮಾಡಬೇಕಲ್ವಾ. ಎಲ್ಲ ತನಿಖೆ ಮಾಡಿ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಒಂದು ವೇಳೆ ಅವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ಅವನಿಗೆ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಮಾಡೇ ಮಾಡ್ತೀವಿ. ಯಾವ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಸರ್, ವಿಡಿಯೋದಲ್ಲಿ 4-5 ಜನ ಕೂಗ್ತಾರೆ ಘೋಷಣೆಗಳು, FIR ಮಾಡ್ತಾರೆ, ಕೇವಲ ಒಬ್ಬ ವ್ಯಕ್ತಿ ಅಂತ FIR ಮಾಡ್ತಾರೆ. ಅದು ಇನಿಷಿಯಲ್ ಅಷ್ಟೇ ಅಲ್ವಾ, ಆಮೇಲೆಲ್ಲ ಆ್ಯಡ್ ಮಾಡ್ಕೊಳ್ತಾರೆ. ಇನಿಷಿಯಲ್ ಆಗಿ ಏನಾದರೂ ಒಂದು ಆ್ಯಕ್ಷನ್ ಆಗಬೇಕಲ್ವಾ, ಅದಕ್ಕೆ ಅವರು ಸುಮೋಟೋ ಕೇಸ್ ತಗೊಂಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನು ಯಾರ್ಯಾರನ್ನ ಆ್ಯಡ್ ಮಾಡ್ಕೋಬೇಕೋ ನೀವು ನೋಡಿದಿರೇನೋ ಗೊತ್ತಿಲ್ಲ, ಅದರಲ್ಲಿ ಅಂಡ್ ಅದರ್ಸ್ ಅಂತ ಹಾಕಿರ್ತಾರೆ. ಅವಾಗ ನಮ್ಮನ್ನು ಎಲ್ಲರನ್ನೂ ಸೇರಿಸ್ತಾ ಇರ್ತಾರೆ. ಕೆಲವರು ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು ಅಂತ, ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಅದು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ. ಅದಕ್ಕೆ ಸೈಂಟಿಫಿಕ್ ಆಗಿ ಗೊತ್ತಾದರೆ, ಒಂದು ವೇಳೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವನು ಯಾರಾದರೂ ಕೂಗಿದ್ರೆ ಅವನನ್ನು ಖಂಡಿತವಾಗಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು, ಅವನಿಗೇನು ಶಿಕ್ಷೆ ಮಾಡಬೇಕು ಅದಕ್ಕೆ ಒಳಪಡಿಸ್ತೀವಿ. ಒಂದು ವೇಳೆ ಅದಿಲ್ಲ ಅಂತಾದರೆ ಅದು ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ನಾವು ಯಾರ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಅವಲಂಬಿಸೋದಕ್ಕಿಂತ ಸೈಂಟಿಫಿಕ್ ಆಗಿ ಅದನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ FSLಗೆ ಕೊಟ್ಟು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ. ಸರ್, ಕೇವಲ ಮಾಧ್ಯಮಗಳಲ್ಲಿ ಚಿತ್ರೀಕರಣ ಆಗಿರೋದಷ್ಟೇ ಪೊಲೀಸ್ನವ್ರ ಚಿತ್ರೀಕರಣ ವಿಧಾನಸೌಧದಲ್ಲಿರ್ತಕ್ಕಂಥ ಎಲ್ಲವನ್ನೂ ಕೂಡ ನಾವು ತನಿಖೆ ಅಂದರೆ ಎಲ್ಲವನ್ನೂ ಮಾಡ್ತೀವಿ. ಯಾವುದನ್ನು ಈಗ ಅಲ್ಲಿ ಯಾರಿದ್ರು, ಅವ್ರ ಪಕ್ಕದಲ್ಲಿ ಯಾರಿದ್ರು, ಈಗ ಕ್ಲಿಪ್ಪಿಂಗ್ಸಲ್ಲಿ ಗೊತ್ತಾಗುತ್ತಲ್ಲ ಪಕ್ಕದಲ್ಲಿ ಯಾರಿದ್ರು ಅವ್ರನ್ನ ಸೆಕ್ಯೂರ್ ಮಾಡ್ಕೋಬೇಕು. ಆಮೇಲೆ ಅವ್ರನ್ನ ಕೇಳಬೇಕು, ಹೌದಾ ಅವ್ನು ಹೇಳಿದ್ದು ಸರಿ ಇದೆಯಾ, ಅದು ಈ ಥರ ಹೇಳಿದ್ನ ಆ ಥರ ಹೇಳಿದ್ನ, ಎಲ್ಲ ತನಿಖೆ ಅಂದರೆ ಎಲ್ಲವನ್ನೂ ಮಾಡಬೇಕಲ್ವಾ. ಎಲ್ಲ ತನಿಖೆ ಮಾಡಿ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಒಂದು ವೇಳೆ ಅವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ಅವನಿಗೆ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಮಾಡೇ ಮಾಡ್ತೀವಿ. ಯಾವ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಸರ್, ವಿಡಿಯೋದಲ್ಲಿ 4-5 ಜನ ಕೂಗ್ತಾರೆ ಘೋಷಣೆಗಳು, FIR ಮಾಡ್ತಾರೆ, ಕೇವಲ ಒಬ್ಬ ವ್ಯಕ್ತಿ ಅಂತ FIR ಮಾಡ್ತಾರೆ. ಅದು ಇನಿಷಿಯಲ್ ಅಷ್ಟೇ ಅಲ್ವಾ, ಆಮೇಲೆಲ್ಲ ಆ್ಯಡ್ ಮಾಡ್ಕೊಳ್ತಾರೆ. ಇನಿಷಿಯಲ್ ಆಗಿ ಏನಾದರೂ ಒಂದು ಆ್ಯಕ್ಷನ್ ಆಗಬೇಕಲ್ವಾ, ಅದಕ್ಕೆ ಅವರು ಸುಮೋಟೋ ಕೇಸ್ ತಗೊಂಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನು ಯಾರ್ಯಾರನ್ನ ಆ್ಯಡ್ ಮಾಡ್ಕೋಬೇಕೋ ನೀವು ನೋಡಿದಿರೇನೋ ಗೊತ್ತಿಲ್ಲ, ಅದರಲ್ಲಿ ಅಂಡ್ ಅದರ್ಸ್ ಅಂತ ಹಾಕಿರ್ತಾರೆ. ಅವಾಗ ನಮ್ಮನ್ನು ಎಲ್ಲರನ್ನೂ ಸೇರಿಸ್ತಾ ಇರ್ತಾರೆ.